ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಆರಿ ವರ್ಕ್ಗೆ ಯಾವ ಥರ ನೀಡಲ್ ಯೂಸ್ ಮಾಡ್ತಾರಂತ ಹೇಳ್ಕೊಡ್ತಿದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಯಾವುದಕ್ಕೆ ಯಾವ ಬೀಡ್ಸ್ಗೆ ಯಾವ್ದು ಯೂಸ್ ಮಾಡಬೇಕು, ಥ್ರೆಡ್ಗೆ ಯಾವ್ದು ಯೂಸ್ ಮಾಡಬೇಕು, ಮತ್ತು ಜರ್ದೋಸಿಗೆ ಯಾವ್ದು ಯೂಸ್ ಮಾಡಬೇಕು ಅಂತ. ಸೊ ನಾನಿಲ್ಲಿ ಯಾವ ವರ್ಕಿಗೆ ಯಾವ ನೀಡಲ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಬಂದು ಇವೆರಡು ನೀಡಲ್ ಬಂದುಬಿಟ್ಟು ತುಲಿಪ್ ಬ್ರ್ಯಾಂಡ್ ನೀಡಲ್ಲು. ಒಂದು 14 mm ನೋಡ್ತಾ ಇರ್ಬೋದು, 14 ನಂಬರು 0.5 mm ನೀಡಲ್ಲು. ಆ್ಯಂಡ್ ಇನ್ನೊಂದು 24 ನಂಬರು 0.4 mm. ಸೊ ಇಲ್ಲಿ 14 ನಂಬರ್ ನೀಡಲ್ನ ನಾವು ಸಿಲ್ಕ್ ಥ್ರೆಡ್ ಮತ್ತು ಜರಿ ಥ್ರೆಡ್ ವರ್ಕ್ ಮಾಡಬೇಕಾದ್ರೆ 14 ನಂಬರ್ ನೀಡಲ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇದು 24 ನಂಬರ್ ನೀಡಲ್ ಬಂದುಬಿಟ್ಟು ಬೀಡ್ಸು, ಜರ್ದೋಸಿ ಆ ಥರ ವರ್ಕ್ ಮಾಡಬೇಕಾದ್ರೆ 24 ನಂಬರ್ ನೀಡಲ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇವರು ಐರನ್ ನೀಡಲ್ಲು. ಈ ನೀಡಲ್ ನೋಡ್ತಿರ್ಬೋದು, ಸ್ವಲ್ಪ ಥಿಕ್ಕಾಗಿದೆ. ಇಲ್ಲಿ ಟಿಪ್ಪು ಕೂಡ ಎಷ್ಟು ಥಿಕ್ಕಾಗಿದೆ ಅಂತ ನೋಡ್ಬೋದು ನೀವು. ಇದನ್ನು ನಾವು ಸಿಲ್ಕ್ ಥ್ರೆಡ್ಡು ಮತ್ತು ಜರಿ ಥ್ರೆಡ್ಡು ಈ ಥರ ವರ್ಕ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಆ್ಯಂಡ್ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ನಿಮಗೆ. ಇದು ಥಿಕ್ಕಾಗಿದೆ ಆ್ಯಂಡ್ ಇದು ಸ್ವಲ್ಪ ಥಿನ್ ಆಗಿದೆ. ಆ್ಯಂಡ್ ಉದ್ದ ಕೂಡ ಇದೆ ಒಂದು ಸ್ವಲ್ಪ. ಇದನ್ನು ನಾವು ಬೀಡ್ಸು, ಜರ್ದೋಸಿ ಆ ಥರ ಯೂಸ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ನೀಡಲು, ಇದು ಪರ್ಟಿಕ್ಯುಲರಾಗಿ ಇದನ್ನು ಕೂಡ ಬೀಡ್ಸ್ಗೆ ಯೂಸ್ ಮಾಡ್ಬೋದು, ಪರ್ಟಿಕ್ಯುಲರಾಗಿ ಜರ್ದೋಸಿಗೆ ಅಂತ ಯೂಸ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಇದು ಟಿಪ್ಪು. ಇವು ಎರಡು ನೀಡಲಲ್ಲೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ನಿಮಗೆ. ಈ ಲೆಫ್ಟ್ ನೀಡಲ್ಗಿಂತ ಈ ನೀಡಲ್ಲು ಎಷ್ಟು ತೆಳ್ಳಗಿದೆ ಅಂತ ಗೊತ್ತಾಗ್ತಿರ್ಬೋದು. ಆ್ಯಂಡ್ ಇದು ಜರ್ದೋಸಿಗಂತಾನೆ ಯೂಸ್ ಮಾಡ್ತಾರೆ ಪರ್ಟಿಕ್ಯುಲರಾಗಿ. ಈ ನೀಡಲ್ಲು ಬೀಡ್ಸ್ಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ಇದು ಬಂದುಬಿಟ್ಟು ಜರಿ ಮತ್ತು ಸಿಲ್ಕ್ ಥ್ರೆಡ್ ವರ್ಕ್ ಮಾಡಬೇಕಾದ್ರೆ ಈ ನೀಡಲ್ ಯೂಸ್ ಮಾಡ್ತಾರೆ. ಮಾಡೋದು ಫಸ್ಟು ನೀವು ಆರಿ ವರ್ಕ್ ಸ್ಟಾರ್ಟಿಂಗ್ ಕಲಿತಾ ಇದ್ದೀರಾ ಅಂದ್ಕೊಂಡ್ರೆ ಫಸ್ಟ್ ನೀವು ಐರನ್ ನೀಡಲಿಂದಾನೇ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಐರನ್ ನೀಡಲ್ಗೂ ನೀವು ಇಲ್ಲಿ ಸ್ಟೀಲ್ ತುಲಿಪ್ ಬ್ರ್ಯಾಂಡ್ ನೀಡಲ್ಗೂ ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ. ಇದು 14 ನಂಬರ್ ನೀಡಲ್ಲು. ನೀವು ನೋಡ್ತಿರ್ಬೋದು ಟಿಪ್ಪು ನೋಡಿ. ಐರನ್ ನೀಡಲ್ ಬಂದುಬಿಟ್ಟು ಒಂದು ಸ್ವಲ್ಪ ಶಾರ್ಪ್ ಆಗಿದೆ. ಆ್ಯಂಡ್ ಸ್ಟೀಲ್ ನೀಡಲ್ಲು ಅದಕ್ಕಿಂತ ಒಂದು ಸ್ವಲ್ಪ ಅಷ್ಟೊಂದೇನು ಶಾರ್ಪ್ ಅಂತ ಅನಿಸೋದಿಲ್ಲ. ಐರನ್ ನೀಡಲಲ್ಲಿ ಸಿಲ್ಕು ಬೇಗ ಸಿಗುತ್ತೆ, ಸಿಲ್ಕ್ ಥ್ರೆಡ್ ಬೇಗ ಸಿಗುತ್ತೆ. ಬಟ್ ಸ್ಟೀಲ್ ನೀಡಲಲ್ಲಿ, ತುಲಿಪ್ ಬ್ರ್ಯಾಂಡ್ ನೀಡಲಲ್ಲಿ ಅಷ್ಟು ಬೇಗ ಸಿಗೋದಿಲ್ಲ. ಸ್ಟಾರ್ಟಿಂಗು ತುಂಬಾ ಟ್ರಬಲ್ ಆಗುತ್ತೆ ಈ ತುಲಿಪ್ ಬ್ರ್ಯಾಂಡ್ ನೀಡಲ್ ಯೂಸ್ ಮಾಡುತ್ತಿದ್ದರೆ. ಸೊ ಸ್ಟಾರ್ಟಿಂಗಲ್ಲಿ ಐರನ್ ನೀಡಲ್ ಯೂಸ್ ಮಾಡಿನೇ ಪ್ರಾಕ್ಟೀಸ್ ಮಾಡಿ. ಆ್ಯಂಡು ನೆಕ್ಸ್ಟು ನಿಮಗೆ ಪ್ರಾಕ್ಟೀಸ್ ಆದಮೇಲೆ ಈ ಸ್ಟೀಲ್ ನೀಡಲ್ನ ಯೂಸ್ ಮಾಡಿ. ಬೀಡ್ಸ್ಗೆ ಇವೆರಡು ನೀಡಲ್ಲೂ ಯೂಸ್ ಮಾಡ್ತಾರೆ ಅಂತ ಹೇಳಿದೆ ನಾನು. ಬಟ್ ಎರಡರಲ್ಲೂ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ಇದೊಂದು ಸ್ವಲ್ಪ ದಪ್ಪ ಇದೆ ಆ್ಯಂಡ್ ಇದು ತುಂಬ ತೆಳುವಾಗಿದೆ. ಇಲ್ಲಿ ನೋಡ್ಬೋದು ಈ ಥರ ಬೆಂಡ್ ಆಗುತ್ತೆ ಈ ನೀಡಲ್. ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ ನೋಡಿ, ಈ ಥರ ಬೆಂಡ್ ಆಗುತ್ತೆ ಇದು. ಆ್ಯಂಡ್ ವರ್ಕ್ ಮಾಡಬೇಕಾದ್ರೆ ಕೆಲವೊಂದು ಸಲ ಇದು ಏನಿದೆ ಮುಂದೆ ಇರೋದು, ಇದು ಕೆಲವೊಂದು ಸಲ ಈ ನೀಡಲ್ ರಿಮೂವ್ ಆಗುತ್ತೆ ಕೆಲವೊಂದು ಸಲ ವರ್ಕ್ ಮಾಡಬೇಕಾದ್ರೆ. ಆ್ಯಂಡ್ ಈ ನೀಡಲ್ಲು ಬೀಡ್ಸ್ಗೂ ಯೂಸ್ ಆಗುತ್ತೆ ಮತ್ತು ಜರ್ದೋಸಿಗೂ ಯೂಸ್ ಆಗುತ್ತೆ. 24 mm ನೀಡಲ್ ಏನು ಯೂಸ್ ಮಾಡ್ತೀವಿ ನಾವು. ಸೊ ಇದೆರಡಕ್ಕೂ ಕಂಪೇರ್ ಮಾಡಿ ಹೇಳಬೇಕಂದ್ರೆ ಈ ನೀಡಲಲ್ಲಿ ಬೀಡ್ಸು ಜಾಸ್ತಿನೇ ಬರುತ್ತೆ ಮತ್ತು ಇದರಲ್ಲಿ ಅಷ್ಟೇ ಒಂದು 5-6 ಬೀಡ್ಸ್ ಆ ಥರ ಅಷ್ಟೇ ಬರುತ್ತೆ. ತಿರ್ಗಾ ನಾವು ರಿಪೀಟೆಡಾಗಿ ಲೋಡ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಸಲ ಇಲ್ಲ ಅಂದರೂ ಒಂದು 10-15 ಬೀಡ್ಸ್ ಎಟ್ ಎ ಟೈಮ್ ಬಂದುಬಿಡುತ್ತೆ. ಸೊ ವರ್ಕ್ ಮಾಡೋಕ್ಕೂ ತುಂಬ ಫಾಸ್ಟಾಗುತ್ತೆ. ಸೊ ಬೆಟರ್ ನೀವು ಐರನ್ ನೀಡಲ್ನ ಯೂಸ್ ಮಾಡಿ. ಸ್ಟಾರ್ಟಿಂಗಲ್ಲಿ ನೀವು ಐರನ್ ನೀಡಲ್ನೇ ಯೂಸ್ ಮಾಡಿ, ಬೇಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಅಂತ. ಬಟ್ ಒಂದು ಸಲ ನಿಮಗೆ ಪ್ರಾಕ್ಟೀಸ್ ಆದಮೇಲೆ ಪ್ಲೀಸ್ ಸ್ಟೀಲ್ ನೀಡಲ್ನ ಯೂಸ್ ಮಾಡಿ. ಯಾಕಂದರೆ ಸ್ಟೀಲ್ ನೀಡಲಲ್ಲಿ ಫ್ಯಾಬ್ರಿಕ್ಕು ಹೋಲ್ಸ್ ಬರೋದಿಲ್ಲ. ಐರನ್ ನೀಡಲಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಐರನ್ ನೀಡಲ್ ಯೂಸ್ ಮಾಡಬೇಕಾದ್ರೆ ಹೋಲ್ಸ್ ಬರುತ್ತೆ. ಪ್ಲಸ್ ಸ್ಟೀಲ್ ನೀಡಲಲ್ಲಿ ಹೋಲ್ಸ್ ಬರೋದಿಲ್ಲ. ನೀವು ಯೂಸ್ ಮಾಡಬೇಕಾದ್ರೆ ನೀವು ನೋಡಿ, ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ನೋಡಿ, ಸ್ಟೀಲ್ ನೀಡಲಲ್ಲಿ ಹೋಲ್ಸ್ ಅಷ್ಟೊಂದು ಫ್ಯಾಬ್ರಿಕಲ್ಲಿ ಹೋಲ್ಸ್ ಬರೋದಿಲ್ಲ. ಬಟ್ ಸ್ಟೀಲ್ ನೀಡಲಲ್ಲಿ ಇದು ಐರನ್ ನೀಡಲಲ್ಲಿ ಹೋಲ್ಸ್ ಬರುತ್ತೆ. ಬಿಗಿನರ್ ಆಗಿದ್ದರೆ ಐರನ್ ನೀಡಲ್ನ ಯೂಸ್ ಮಾಡಿ. ಇಲ್ಲ ನಮ್ಗೆ ಆರಿ ವರ್ಕ್ ಎಲ್ಲ ಪರ್ಫೆಕ್ಟಾಗಿ ಕಲ್ತಿದ್ದೀವಿ, ಎಲ್ಲ ಬರುತ್ತೆ ಅನ್ನೋದಾದರೆ ಸ್ಟೀಲ್ ನೀಡಲ್ನ ಯೂಸ್ ಮಾಡಿ. ಆ್ಯಂಡ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸ್ಟೀಲ್ ನೀಡಲಲ್ಲಿ 14 mm ಸಿಲ್ಕ್ ಥ್ರೆಡ್ಡು ಮತ್ತು ಜರಿಗೆ ಯೂಸ್ ಮಾಡ್ತೀವಿ. ಆ್ಯಂಡ್ 24 ನಂಬರ್ ನೀಡಲು 0.4 mm ಜರ್ದೋಸಿ ಮತ್ತು ಬೀಡ್ಸ್ಗೆ ಯೂಸ್ ಮಾಡ್ತೀವಿ. ಸೊ ಐರನ್ ನೀಡಲಲ್ಲಿ ಇದು ಬೀಡ್ಸು ಮತ್ತು ಜರ್ದೋಸಿ
ಈ ನೀಡಲ್ಲು ಸಿಲ್ಕ್ ಥ್ರೆಡ್ಡು ಮತ್ತು ಜರಿ ಯೂಸ್ ಮಾಡ್ತೀವಿ ಆ್ಯಂಡ್ ಇದು ಪರ್ಟಿಕ್ಯುಲರ್ ಆಗಿ ಜರ್ದೋಸಿಗಂತಾನೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಈ ಥರ ವರ್ಕ್ ಮಾಡಬೇಕಾದ್ರೆ ರೊಟೇಟ್ ಮಾಡ್ತೀವಿ ಕಂಟಿನ್ಯೂಯಸ್ ಆಗಿ ಆ್ಯಂಡ್ ನೀರು ಬಿಟ್ಕೊಳ್ಳುತ್ತೆ, ಕೈಗೆ ನೀರು ಅಂಟ್ಕೊಳ್ಳುತ್ತೆ, ಒಂಥರ ಜರಿಯುತ್ತೆ, ನೀಡಲ್ಲಿ ಜರಿಯುತ್ತೆ. ಸೊ ಆ ಟೈಮಲ್ಲಿ ಜರಿಬಾರ್ದು ಅಂದರೆ ಏನು ಮಾಡಬೇಕು ಅಂತ ನಾನು ನಿಮಗೊಂದು ಟಿಪ್ಸ್ ಶೇರ್ ಮಾಡ್ತೀನಿ. ಸೊ ನೀವೆಲ್ಲ ವೀಡಿಯೋಸು ಬೇರೆಯವ್ರ ವೀಡಿಯೋಸ್ ಎಲ್ಲ ನೋಡಿರ್ತೀರ. ಕೆಲವೊಬ್ಬರು ಥ್ರೆಡ್ನ ರ್ಯಾಪ್ ಮಾಡಿರ್ತಾರೆ ಇದು ನೀಡಲ್ಗೆ, ಆ್ಯಂಡ್ ಇಲ್ಲಾಂದರೆ ಪೆನ್ನಲ್ಲಿ ಹಾಕಿ ಪೆನ್ ಥರ ಯೂಸ್ ಮಾಡ್ತಾರೆ. ಸೊ ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ಮೆಥಡ್ನೇ ಹೇಳ್ಕೊಡ್ತೀನಿ. ಯಾರು ನೀವು ಇಲ್ಲಿ ತನಕ ನೋಡಿರಲ್ಲ. ಸೊ ಆ ಥರ ಇರೋ ಒಂದು ಮೆಥಡ್ನ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ, ವೆಯ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.